ಸಾರಿ ಯು ಆರ್ ಡ್ರೈವಿಂಗ್. ಬಟ್ ಎಂತ ಮಾಡು, ನನಗೆ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಅದು ಡಬಲ್ ಮೀನಿಂಗ್ ಬರುತ್ತೆ. ಶುಭೋದಯ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ವೀಕೆಂಡ್ ವ್ಲಾಗ್. ನಾವೊಂದು ವೆರಿ ಶಾರ್ಟ್ ಟ್ರಿಪ್ ಹೋಗುವ ಅಂತ ಅಂದ್ಕೊಂಡ್ವಿ. ಸೊ ವಿ ಆರ್ ಗೋಯಿಂಗ್. ಸೊ ಸ್ಲೀಪಿ ಆಯ್ತಾ, ಲುಕ್ ಎಟ್ ಮೈ ಆ್ಯಂಡ್ ಹನುಮಾನ್ ಚಾಲೀಸ್ ಹಾಕ್ಕೊಂಡು ವಿ ಆರ್ ಹೆಡೆಡ್. ಸೊ ಗೊತ್ತಿಲ್ಲ, ಹೋಪ್ಫುಲಿ ಮಳೆ ಇದ್ರೆ ಸಾಕು. ನಾವು ಆ್ಯಕ್ಚುಲಿ ಮಾನ್ಸೂನ್ ಟ್ರಿಪ್ ಅಂತಲೇ ಅಂದ್ಕೊಂಡಿದ್ದೇವೆ. ಸೊ ಎಕ್ಸ್ಪೆಕ್ಟಿಂಗ್ ಸಮ್ ರೈನ್, ಗೊತ್ತಿಲ್ಲ, ನೋಡುವ. ಇಷ್ಟು ಖಾಲಿ ಇದ್ದರೆ ಬೆಂಗಳೂರು ಎಷ್ಟು ಚಂದ ಅಲ್ಲ. ಬಟ್ ಐ ನೋ ಈ ಥರ ಇರೋದಿಲ್ಲ. ಎಷ್ಟು ಪೀಸ್ಫುಲ್ ಇದೆ ಈ ಥರ ಹೋಗಲಿಕ್ಕೆ. So we have stopped for breakfast now. ಏನು? ಹಾಂ, ಒಂದು ಇಡ್ಲಿ ಒಂಜಿ ವಡೆ. ಫ್ಲೆಕ್ಸ್ ಆಯಿತು. I'm waiting for my idli vada. Me too. ತಿರುಪತಿ ನೋಡಿ. ತಿಂಡಿ ಬಂತ ನಿಮ್ಮದು? ತಿಂಡಿ ಬಂತ? ಸೊ ಹಾಯ್, ನಂದು ಸ್ವಲ್ಪ ಲುಕ್ ಚೇಂಜ್ ಆಗಿದೆ. ನನ್ನ ಗ್ಯಾಪಲ್ಲಿ ಸ್ವಲ್ಪ ರೆಡಿ ಆಗಿದೆ. ಬಟ್ ಏನಂದರೆ, ನಾವು ಮಳೆ ಉಂಟು, ಮಳೆ ಇರ್ತದೆ, ಮಾನ್ಸೂನ್ ಟ್ರಿಪ್ ಅಂತ ಬಂದರೆ ಮಳೆನೇ ಇಲ್ಲ ಅಲ್ಲ ದೇವ್ರೇ, ಎಂತ ಮಾಡೋದು? ಪ್ಲೀಸ್ ಒಂಚೂರು. ಬಟ್ ಮೋಡ ಉಂಟಾಯ್ತಾ, ಐ ಹೋಪ್ ಮಳೆ ಬರ್ತದೆ ಅಟ್ಲೀಸ್ಟ್ ಅಲ್ಲಿ ರೀಚ್ ಆಗುವಾಗ ಅಂತ. ಅಟ್ಲೀಸ್ಟ್ ವೇಟಿಂಗ್ ಫಾರ್ ಮಳೆ. ಮನಸ್ಥಿತಿ ಹಂಗಿರುತ್ತೆ. ಓಕೆ, ಅಲ್ಲ ನಾನು ಹೇಗೆ ಕಾಣ್ತೀನಿ? ಓ ಸಾರಿ ಯು ಆರ್ ಡ್ರೈವಿಂಗ್. ಓಕೆ, ಬೇಡ ಓಕೆ, ಪರವಾಗಿಲ್ಲ, ಆಮೇಲೆ ಹೇಳ್ಬೋದು ಆಯಿತಾ. ಮತ್ತು ಇನ್ನೊಂದ್ಸಲ ಹೇಳಿ ಆಮೇಲೆ ನನಗೆ. ವೆಲ್ಕಮ್ ಟು ಸಮ್ಮರ್ ಸೀಸನ್. ಇಷ್ಟು ಬಿಸಿಲಲ್ಲ, ನಾವು ಬರುವಾಗಲೇ ಹೀಗಾಗಬೇಕಾ? ಎವ್ರಿ ಟೈಮ್ ಹಾಗೆ. ಎಲ್ಲಿ ಉಂಟು ಮಳೆ? ಇಷ್ಟು ಬಿಸಿಲು ಮಾರೆ. ನಾವು ಆಲ್ಮೋಸ್ಟ್ ರೀಚ್ ಆಗ್ಲಿಕ್ಕಾದ್ವಿ ಆಯಿತಾ. ಐ ಎಕ್ಸೈಟೆಡ್. ಹಸಿವು ಸಾಕ್ತುಂಟು ನನಗೆ ಆಲ್ರೆಡಿ. ಬಟ್ ಏನಂದರೆ ಮಳೆನೇ ಬರಲಿಲ್ಲ. ನಿಮಗೆ ಏನಂತೂ ಮಳೆ ಕತೆ ಕೇಳಿ ಬೋರ್ ಆಗಿರ್ಬೋದು. ಬಟ್ ಎಂತ ಮಾಡು, ನನಗೆ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಅದು ಡಬಲ್ ಮೀನಿಂಗ್ ಬರುತ್ತೆ. ಇಲ್ಲಿಂದಲೇ ಎಷ್ಟು ಬೇಕಾದ್ರೂ ನೋಡ್ಕೊಳ್ತಾರೆ, ಸಾಕು. ಒಳಗೆಲ್ಲ ಹೋಗ್ಲಿಕ್ಕಿಲ್ಲ. ಕಬ್ಬಿನ ಗದ್ದೆ ಫಾಗ್ ಬೇಕು ಅಂತ ಬಂದ್ವಿ. ಧೂಳು ನೋಡ್ತಾ ಇದ್ದೇವೆ. ಇದನ್ನ ನಾವು ಬೆಂಗಳೂರಲ್ಲೇ ನೋಡ್ತಿರ್ಲಿಲ್ವಾ? ಇಲ್ಲಿವರೆಗೆ ಬರ್ಬೇಕಿತ್ತ? ಎಂತ ಮಾಡೋದು? ಇದು ವೆದರ್ ಅಪ್ಡೇಟ್ ಟುಡೇ ಆಯಿತಾ.
ನಮ್ಗೆ ಇಲ್ಲೊಂದು ಒಳ್ಳೆ ಪ್ಲೇಸ್ ಸಿಕ್ಕಿದೆ ಆಯಿತಾ. ಐಲ್ ಶೋ ಯು. ಎಷ್ಟು ಚಂದ ಉಂಟಂದರೆ ಫುಲ್ ಗ್ರೀನರಿ ಮಧ್ಯ ಒಂದು ರಿವರ್. ಈ ಸ್ಪಾಟ್ ನೋಡಿದರೆ ನಮಗೆ ಮುಂಗಾರು ಮಳೆ ಮೂವಿದ್ದು ಸ್ಪಾಟ್ ನೆನಪಾಗ್ತದೆ. ಮಳೆ ಒಂದು ಮಿಸ್ಸಿಂಗ್ ಅಷ್ಟೇ. ಹಾಯ್ ಕ್ಯೂಟಿ. ನಂಗೆ ಸಹ ಬಾ ಇಲ್ಲಿ ಬಾ, ನನ್ನ ಹತ್ರ ಬಾ. ಬಾ ಇಲ್ಲಿ ಬಂದ. ಸೋ ಗುಡ್ ಅವನು. ಫೈನಲಿ ನಾವು ರೆಸಾರ್ಟಿಗೆ ರೀಚ್ ಆದ್ವಿ. ಅವರಿಗೆ ನಮ್ಮನ್ನು ರೂಮ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಯಿತಾ. ಇದೇ ನೋಡಿ ನಮ್ಮ ಸ್ಟೇಕೇಶನ್ ಎಷ್ಟು ಚಂದ ಉಂಟಲ್ಲ. ಇದು ನೋಡಿ ಆ್ಯಕ್ಚುಲಿ ನಾನು ಫುಲ್ ಮುಳುಗಿ ಹೋದೆ ಆಯಿತಾ. ನನಗೆ ಇನ್ನೂ ವ್ಲಾಗ್ ಮಾಡೋದು ಬೇಡ ಅನ್ನಿಸ್ತು. ಬಿಕಾಸ್ ಐ ವಾಂಟೆಡ್ ಟು ಎಂಜಾಯ್ ಸ್ಟೇಕೇಶನ್. ಎಷ್ಟು ಗ್ರೀನರಿ ಉಂಟು, ಎಷ್ಟು ಚೆನ್ನಾಗಿದೆ. ಅದಕ್ಕೆ ನಾವು ಇಲ್ಲೇ ವ್ಲಾಗ್ ಏನು ಮಾಡ್ತಿದ್ದೇವೆ ಆಯಿತಾ. ನೀವು ಒಮ್ಮೆ ಈ ಸ್ಟೇಕೇಶನ್ ನೋಡ್ಕೊಂಡು ಬನ್ನಿ. ಬಾಯ್, ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್.